ಅದು ಬೌದ್ಧ ಮತವು ಭಾರತ ದೇಶವನ್ನು ನಿಧಾನವಾಗಿ ಆವರಿಸಿಕೊಂಡು ಬರುತ್ತಿದ್ದ ಕಾಲಘಟ್ಟ. ಸರಿಯಾಗಿ ಶಂಕರರ ಆಗಮನದಿಂದ ಸನಾತನ ಹಿಂದೂ ಸಂಸ್ಕೃತಿಗಳು ದೈವನೆಲೆಗಳು ಹಿಡಿದುಕೊಂಡ ಸಂಧಿಕಾಲ. ಆ ಕಾಲದಲ್ಲಿ ದುರ್ಗದ ಕತ್ತಲ ಗುಹೆಗಳಲ್ಲಿ ಶಕ್ತಿ ಆರಾಧನೆಗೆ ಸದ್ದಿಲ್ಲದೆ ಸೇರಿಕೊಂಡ ಸಿದ್ಧರು ಒದ್ದೀಕೆರೆ, ಸೊಂಡೆಕೊಳ, ಹುಲೇಗುಂದಿ ಹಾಗೂ ನುಂಕಿಮಲೆ ಎಂಬ ದುರ್ಗದ 4 ದಿಕ್ಕುಗಳಲ್ಲೂ ಭೈರವರನ್ನ ಈ ಶಕ್ತಿ ಸಂಚಯಕ್ಕೆ ಕಾವಲು ದೈವಗಳನ್ನಾಗಿಸಿದರು. ನಾವು ಚಿಕ್ಕಂದಿನಿಂದಲೂ ಯಾರನ್ನು ಅಜ್ಜಿ ಎಂದು ಕರೆಯುತ್ತಿದ್ದೆವೋ ಅವಳೇ ಮೇಲುದುರ್ಗದಲ್ಲಿ ನೆಲೆ ನಿಂತ ನವದುರ್ಗೆಯರ ಅಕ್ಕ ಏಕನಾಥೇಶ್ವರಿ. ಪಾರ್ವತಿ ಅಂಶದ ಈ ಜಗನ್ಮಾತೆಯೇ ಮೂಲ ಭೈರವಿ ಎಂದು ಕೆಲವು ಗ್ರಂಥಗಳಲ್ಲಿ ಉಲ್ಲೇಖವಿದೆ. ದುರ್ಗವನ್ನು ಆಳುತ್ತಿದ್ದ ಪಾಳೆಗಾರ ರಾಜ ಮತ್ತಿ ತಿಮ್ಮಣ್ಣ ನಾಯಕರಿಗೆ